28ಕ್ಕ ಸರ್ಕಾರ ಜೆಸಿಬಿ ಸರ್ಕಾರ. ಯಾರೇ ಹಿಂದೂ ಗಣಪತಿ ಮೇಲೆ ಹಿಂದೂ ಜಾತ್ರೆಗಳಲ್ಲಿ ಕಲ್ಲು ಒಗೆಯುವಂತ ಕೆಲಸ ಮಾಡಿದ್ರೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ 28ರಿಂದ ನಡೆಯುವುದಿಲ್ಲ. ಅಧಿಕಾರಿಗಳಿಗೂ ಕಿವಿ ಮಾತು ಹೇಳ್ತೀನಿ, ನಿಮಗೆ ಪ್ರೆಷರ್ ಇದೆ, ನಿಮಗೆ ಯಾವುದೋ ಹಿಂದೂ ಕಾರ್ಯಕ್ರಮವನ್ನು ಆಗ್ಲಾರ್ದಂಗೆ ನೋಡ್ಕೊಂತ ಪ್ರೆಷರ್ ಇರ್ಬೋದು. ಆದ್ರ ಅವ್ರಿಗೆ ಹೂ ಅನ್ರಿ. ಹಂಗ ಶಿವಮೊಗ್ಗದಲ್ಲಿ ಇವತ್ತು DJ ಪರ್ಮಿಷನ್ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಾರಲ್ಲ, ಮುಂದಿನ ದಿವಸನಾಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ DJಗೆ ಪರ್ಮಿಷನ್ಗೆ ಯಾವುದೇ ಮಸೀದಿ ಮುಂದೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಬ್ಜೆಕ್ಷನ್ ಇಲ್ಲ. ಒಂದು ತಾಸು ಕುಡೀರಿ. ಆ ಮಸೂದೆಯಾಗಿದ್ದವರು ಸುಮ್ಮನೆ ಇರಬೇಕು, ತಿಕ್ಕ ಮುಚ್ಕೊಂಡು. ನಾವು ಈಶ್ವರಪ್ಪನವರು ರಾಜ್ಯದಲ್ಲಿ ಅವಕಾಶ ಕೊಡೋದಿಲ್ಲ. ಸರ್ಕಾರ ನಮ್ಮದೇ. ಹಿಂದೂಗಳಿಗೆಲ್ಲ ಇವತ್ತು ಶಿವಮೊಗ್ಗ ನಗರದಲ್ಲಿ ನಾನು ಮೊದಲ ಬಾರಿಗೆ ಬರುವಂತ ಅವಕಾಶವನ್ನು ಕೊಟ್ಟಂತ ಕರ್ನಾಟಕ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಕರ್ನಾಟಕದಲ್ಲಿ ಒಂದು ಹೊಸ ಗಾಳಿ ಬೀಸ್ತಾ ಇದೆ. ಅದು ಯಾವ ಗಾಳಿ ಅಂದ್ರೆ ಜೆಸಿಬಿ ಗಾಳಿ ಬೀಸ್ತಾ ಇದೆ. ರಾಜ್ಯದಲ್ಲಿ ಬದಲಾವಣೆ ಬೇಕಾಗಿದೆ. ಭ್ರಷ್ಟ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಿಂದ ಕರ್ನಾಟಕ ಮುಕ್ತ ಆಗಬೇಕಾಗಿದೆ. ಹಿಂದೂಗಳಿಗೆ ರಕ್ಷಣೆ ಆಗ್ಬೇಕಾಗಿದ್ದಳು. ನೀವು ಶಾಂತ ಇದ್ರೆ ನನಗೆ ದಯವಿಟ್ಟು ಭಾಷಣ ಬಂಧುಗಳೇ, ಬಹಳ ಸಂತೋಷ ಆಗ್ಲಕತ್ತಿದ್ದೇನೆಂದ್ರೆ ಉತ್ತರ ಕರ್ನಾಟಕದ ವಿಜಯಪುರದಿಂದ ಬಂದಂತ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಶಿವಮೊಗ್ಗ ನಗರದಲ್ಲಿ 16,000 ಜನ ಸೇರಿಯನ್ನು ನೀವು ಸ್ವಾಗತ ಮಾಡಿದ್ದೀರಿ. ಯಾರು ಗಟ್ಟಿಯಾಗಿ ಸನಾತನ ಧರ್ಮ ರಕ್ಷಣೆ ಯಾರು ಮಾಡ್ತಾರೆ ಅವರಿಗೆ ಕರ್ನಾಟಕ ಜನ ಬೆನ್ನಾಗ್ತಾರೆ. ಹೌದಾ? ಯಾವ ಶಿವಮೊಗ್ಗ ನಗರದಲ್ಲಿ ನಮ್ಮ ಗಣೇಶನ ಮೇಲೆ ಕಲ್ಲು ಹಾಕ್ತಾರಲ್ಲ, ಔರಂಗಜೇಬನ ಕಟೌಟ್ ಹಾಕ್ತಾರಲ್ಲ, 2028ರಿಂದ ನಡೆಯುವುದಿಲ್ಲ. ಕರ್ನಾಟಕದ ಯಾವ ಮೂಲೆಯಲ್ಲೂ ಔರಂಗಜೇಬನ ಫೋಟೋ ಇರುವುದಿಲ್ಲ. ಗಣಪತಿ ಮೇಲೆ ಏನಾದ್ರೂ ಕಲ್ಲು ಹಾಕಿದ್ರೆ ಅವರ ಮನೆ ಮ್ಯಾಗ ಜೆಸಿಬಿ. ಕೂಡಿದಂತ ಹಿಂದೂಗಳಿಗೆ ಕೇಳಕ್ ಬಯಸ್ತಾ ಇದ್ದೀನಿ. ಮೊನ್ನೆ ಅವ್ರ ಹಬ್ಬ ಆಯ್ತು, ಈದ್ ಮಿಲಾದ್. ಕರ್ನಾಟಕದಲ್ಲಿ ಯಾವ್ದಾದ್ರು ಹಿಂದೂಗಳು ಒಂದೇ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ಹಾಕಿದ್ರ? ಎಲ್ಲರೂ ಹಾಕಿದಂತ ಉದಾಹರಣೆ ಇದೆಯಾ? ಭಾರತದಲ್ಲಿ ಎಲ್ಲಾದ್ರೂ ಈದ್ ಮೇಲೆ ರಂಜಾನ್ ಮೇಲೆ ಕಲ್ಲು ಹಾಕ್ಯಾರ? ಗೌಬರ್ ನನ್ನ ಮಕ್ಕಳ ಹೋಗಿದ್ದೀರಿ. ಮೊನ್ನೆ ನಾ ಮದ್ದೂರ್ಗೆ ಹೋಗಿದ್ದೆ. ಅಲ್ಲಿ ಮದ್ದೂರದಲ್ಲಿ ಒಂದು ಮಸೂದೆ ಮೇಲೆ ನಿಂತು ಗಣಪತಿಗೆ ಕಲ್ಲು ಹೋಗಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಒಂದು ನಮ್ಮ ದಲಿತ ಬಂಧುಗಳಿರುವಂತಹದ್ದು ಅಲ್ಲಿ ಸಿದ್ಧಾರ್ಥ ಪಲ್ಲಿ ಅವರು
ಅಂತ್ಯಕ್ರಿಯೆ ಹೋಗುವಾಗ ತಮಟೆ ಬಾರಿಸೋಂಗಿಲ್ಲ ಮಸೂದಿ ಮುಂದೆ. ಈ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಭಾಷಣ ಮಾಡಲೇ ಬರೀ ಇದೇ ಮಾಡಿ. ಮಂಡ್ಯದಲ್ಲಿ ಅಲ್ಲಿ ಹಿಂದುತ್ವ ಇರಲಿಲ್ಲ, ಯಾರು ಕೇಸರಿ ಶಾಲ್ ಹಾಕೋತಿದ್ದಿಲ್ಲ. ಮೊನ್ನೆ ಮದ್ದೂರದಲ್ಲಿ ನಾವು ಹೋದಾಗ 15,000 20,000 ಹಿಂದೂ ಕಾರ್ಯಕರ್ತರು ಹಳ್ಳಿಯಿಂದ ಕೇಸರಿ ಶಾಲ್ ಹಾಕೊಂಡು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ ಘೋಷಣೆ ಕೊಳ್ಳಕತ್ತಿದ್ರು. ಇದನ್ನೆಲ್ಲ ನೋಡಿದ್ರೆ ಬಂಧುಗಳೇ, ಕರ್ನಾಟಕದಲ್ಲಿ ಈ ಅಡ್ಜಸ್ಟ್ಮೆಂಟ್ಗಳದಲ್ಲ. ಮುಂಜಾನೆ ವಿಧಾನಸೌಧದಾಗ ಮಾತಾಡ್ತಾರ, ರಾತ್ರಿ ಇದ್ರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನ್ಯಾಗ ಊಟಕ್ಕೆ ಹೋಗಿರ್ತಾರೆ. ಅವ್ರು ವಿಧಾನಸೌಧದೊಳಗೆ ಏನೂ ಮಾತಾಡುದಿಲ್ಲ. ನಾ ಕೇಳಿದ ಸಿದ್ದರಾಮಯ್ಯನವ್ರಿಗೆ, ಗೊತ್ತಿಲ್ಲ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರಿಗೆ ಕೇಳಿದೆ, ಹಚ್ಚಲಿಕ್ಕೆ ದಿವಸ 5 ಸಲ ಓದಿರ್ತಾರಲ್ಲ, ಏನೋ ಇಲ್ಲಿ ಈಶ್ವರಪ್ಪನವರಂತವ್ರು ಕಾಂತೇಶ್ವರ ಅಂತವ್ರು ಅದಾರ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸ್ವಲ್ಪ DJ ಪರ್ಮಿಷನ್ ಕೊಟ್ಟಾರ. ಪೊಲೀಸರು 1 ಲಕ್ಷ ರೂಪಾಯಿ ಡೆಪಾಸಿಟ್ ತಗೊಂಡಾರಂತ. ಹಾಗಾದ್ರೆ 5 ಸಲ ಹೋದವ್ರ ಕಡೆಯಿಂದ ಎಷ್ಟು ಡೆಪಾಸಿಟ್ ತಗೊಂಡಿರಪ್ಪ? ಸುಪ್ರೀಂ ಕೋರ್ಟ್ ಆದೇಶ ಏನೈತಿ? ಮತ್ತೊಬ್ಬರಿಗೆ ನೀವು ಪ್ರಾರ್ಥನೆ ಮಾಡಿದ ಕೇಳಿಸಬಾರ್ದು. ನಮ್ಮ ಹನುಮಾನ್ ಚಾಲೀಸ ನಾವು ಪಠಣ ಮಾಡ್ಲಿಕ್ಕೆ ಮೈಕ್ ಹಚ್ಚಿದ್ರೆ ಅವ್ರಿಗೆ ಕಿವ್ಯಾಗ ಅದು ಬೀಳಬಾರ್ದತ್ತೆ. ಆದ್ರೆ ನೀವು 5 ಸಲ ಹೋದ್ರು ನಮ್ಮ ಕಿವ್ಯಾಗ ಅದು ಬೀಳ್ಬಾರ್ದಪ್ಪ ಮಕ್ಕಳೇ. ಹಾಗೆ ಒಳ್ಳೆ ಏನ್ ಬೀಳ್ಬೇಕು? ಜೈ ಶ್ರೀರಾಮ್, ಹನುಮಾನ್ ಮಹಾರಾಜ್ ಕಿ ಗಟ್ಟೆ ಕಳಿಸ್ಬೇಕಿಲ್ಲ ನಮಗೆ. ಹಾಗಾದ್ರೆ 5 ಸಲ ಹೋದ್ರದಕ್ಕ ಎಷ್ಟು ಡಿಪಾಸಿಟ್ ತಗೋತೀರಿ ಪೊಲೀಸ್? ಇದು 2 ದಿವಸ ಇದು. ನಾಳೆ ನಮ್ಮ ಸರ್ಕಾರ ಬರ್ತದೆ, JCB ಸರ್ಕಾರ ಕರ್ನಾಟಕ ಕೊಡ್ರೆ. ನಮ್ಮ ಸರ್ಕಾರ ಬಂದಾಗ ಕಾಂತೇಶ್ವರ ನಾವು ಒಂದು ಕಾನೂನು ಮಾಡ್ತೀವಿ. ಗಣಪತಿ ಕೂರಿಸೋದು ನೋ ಪರ್ಮಿಷನ್, ಎಲ್ಲ ಫುಲ್ ಪರ್ಮಿಷನ್. ಹೆಂಗ ಕೂರಿಸ್ರಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಪ್ರತಿಯೊಂದು ಗಣಪತಿ ಪೆಂಡಾಲಿಗೆ ಒಂದು ಪರ್ಮಿಷನ್ ಕೊಡಬೇಕು. ಕರ್ನಾಟಕ ಸರ್ಕಾರದಿಂದಲೇ ಪ್ರತಿಯೊಂದು ಪೆಂಡಾಲ್ಗೆ 21,000 ರೂಪಾಯಿ ರಾಜ್ಯ ಸರ್ಕಾರ. ಪೊಲೀಸರು ಗಣಪತಿ ಹೋಗುವಾಗ ತಕರಾರು ಮಾಡತಕ್ಕದ್ದಲ್ಲ. ಯಾರಾದ್ರೂ ಮಸೂದಿ ಮೇಲೆ ನಿಂತು ಕಲ್ಲು ಹೋಗಿದ್ರೆ, ಆ ಮಸೂದಿ ಅನಧಿಕೃತ ಇದ್ರೆ ಬುಲ್ಡೋಸರ್ ಬಾಬಾ ಬರ್ತಾರೆ. ಇದರಿಂದ ನಮ್ಮ ದೇಶ ಉಳಿದಿಲ್ಲ. ನಾವು ಹಿಂದೂಗಳ ಜೀವನ ಮಾಡಲಿಕ್ಕೆ ಬಿಡುವುದಿಲ್ಲ. ಈತ ಸಾಬರ ಸರ್ಕಾರ ಕರ್ನಾಟಕದಾಗಿರುವುದು ಟಿಪ್ಪು ಸುಲ್ತಾನ್ ಸರ್ಕಾರ, ಔರಂಗಜೇಬ್ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹಿಂದೂ ಬೇಟ ಸುತ್ತಿದ್ರೆ ತಗೊಂಡಿಗೆ ಹೋಗಿದ್ದಾರೆ. ಕುಂಕುಮ ಭಂಡಾರ ಹಚ್ಚಲಕ್ ಬಂದ್ರೆ ಮುಗಿಸ್ಕೊಡ್ತಾರೆ. ಮೊನ್ನೆ ಸಾಬರದೊಂದು ಬೆಂಗಳೂರಿನ ಕಾರ್ಯಕ್ರಮ ಆಯ್ತು. ಅವರು ಟೋಪಿ ಹಾಕಿದ್ರು, ಜಾತ್ಯಾತೀತ ಮ್ಯಾಗ ಎಲ್ಲರ ಟೊಪ್ಪಿಗೆ ಹಾಕೋಬೇಕಿಲ್ಲವರು. ಸಾಬರ ಟೊಪ್ಪಿಗೆ ಬೇಕು, ಹಿಂದೂಗಳ ಪೇಟ ಬೇಡ. ಇನ್ನು ಮುಂದೆ ಅಂತ ಸರ್ಕಾರ ಕರ್ನಾಟಕದಲ್ಲಿ ಯಾರು ತರ್ಲಿಕ್ಕೆ ಹೋಗಬೇಡಿ. ನೀವೆಲ್ಲ ಗಟ್ಟಿಯಾಗ್ರಿ. ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ಲಕತ್ತೀನಿ ಜನರ ಭಾವನೆ. ಯಾರಾಗಬೇಕು? 2028ಕ್ಕೆ ಸನಾತನ ಧರ್ಮ ಯಾವ ರಕ್ಷಣೆ ಮಾಡ್ತಾನ, ಹಿಂದೂಗಳ ಸ್ವಾಭಿಮಾನವನ್ನು ಯಾವನ ರಕ್ಷಣೆ ಮಾಡ್ತಾನ, ಅವನು ಮುಖ್ಯಮಂತ್ರಿ ಆಗಬೇಕು.
ನೀವೆಲ್ಲ ರಿಟೈರ್ ಆಗ್ರಿ. 28ಕ್ಕ ಸರ್ಕಾರ JCB ಸರ್ಕಾರ. ಯಾರೇ ಹಿಂದೂ ಗಣಪತಿ ಮೇಲೆ ಹಿಂದೂ ಜಾತ್ರೆಗಳಲ್ಲಿ ಕಲ್ಲು ಹೋಗುವಂತ ಕೆಲಸ ಮಾಡಿದ್ರೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ 28ರಿಂದ ನಡೆಯುವುದಿಲ್ಲ. ನಮ್ಮ ಅಧಿಕಾರಿಗಳಿಗೂ ಕಿವಿ ಮಾತು ಹೇಳ್ತೀನಿ, ನಿಮಗೆ ಪ್ರೆಷರ್ ಇದೆ, ನಿಮಗೆ ಯಾವುದೋ ಹಿಂದೂ ಕಾರ್ಯಕ್ರಮವನ್ನು ಆಗ್ಲಾರ್ದಂಗೆ ನೋಡ್ಕೊಂತ ಪ್ರೆಷರ್ ಇರ್ಬೋದು. ಆದ್ರೆ ಅವ್ರಿಗೆ ಹೂ ಅನ್ರಿ. ಹೆಂಗ ಶಿವಮೊಗ್ಗದಲ್ಲಿ ಇವತ್ತು DJ ಪರ್ಮಿಷನ್ 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಾರಲ್ಲ, ಮುಂದಿನ ದಿವಸನಾಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ DJಗೆ ಪರ್ಮಿಷನ್ಗೆ ರೊಕ್ಕ ಕೊಡಬೇಕು. ಯಾವುದೇ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಲಿಕ್ಕೆ ಆಬ್ಜೆಕ್ಷನ್ ಇಲ್ಲ. ಬೇಕಾದ 1 ತಾಸು ಕುಡೀರಿ. ಆ ಮಸೂದೆಯಾಗಿದ್ದವರು ಸುಮ್ಮನೆ ಇರಬೇಕು, ತಿಕ್ಕ ಮುಚ್ಕೊಂಡು.